ಗೌಡ ಪಾಟೀಲ್ ಯತ್ನಾಳ್. ಮಾನ್ಯ ಉನ್ನತ ಶಿಕ್ಷಣ ಸಚಿವರಲ್ಲಿ ಪ್ರಶ್ನೆ ಸಂಖ್ಯೆ 682 ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರು ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಉನ್ನತ ಶಿಕ್ಷಣ ಎಷ್ಟು ಮಹತ್ವ ಇದೆ ಇವತ್ತು ಅವರು ಉತ್ತರ ನೋಡಿಬಿಟ್ರೆ ರಾಜ್ಯದಲ್ಲಿ 430 ಸರ್ಕಾರಿ ಪ್ರಥಮ ಕಾಲೇಜಿದೆ. ಅಧ್ಯಕ್ಷರೇ, ಖಾಲಿ ಹುದ್ದೆಗಳು ಎಲ್ಲಾನು ಖಾಲಿ ಹುದ್ದೆ ಅದ. ನೇಮಕಾತಿ ಮಾಡಿದ್ರು ಯಾವಾಗ 2022 ಡಿಸೆಂಬರ್ಗೆ ಅರ್ಜಿ ಕರೆದ್ರು 310 ಹುದ್ದೆಗಳಿಗೆ. 2023 ಜುಲೈ ಪರೀಕ್ಷೆ ನಡೆಸಿದ್ರು. ಡಿಸೆಂಬರ್ನಲ್ಲಿ ಮೆರಿಟ್ ಪಟ್ಟಿ ಬಿಡುಗಡೆ ಆಯಿತು. 2024 ಮಾರ್ಚ್ 5ಕ್ಕೆ ಅಂತಿಮ ಮೆರಿಟ್ ಪಟ್ಟಿ. ನೀವು ಮೊನ್ನೆ ಅಲ್ಲಿಂದ ಅಧ್ಯಕ್ಷರೇ ಅಂತ ದುರಂತ ಅಂದ್ರೆ ಈ ಮೆರಿಟ್ ಪಟ್ಟಿಯಲ್ಲಿರೋರು ಸಹ ಹಲವಾರು ಮಂದಿ ರಿಟೈರ್ಡ್ ಆದರು, ಅವ್ರಿಗೆ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ. 2025ರಲ್ಲಿ 41 ಹಾಗೂ 2026ರಲ್ಲಿ 52 ಮಂದಿ ನಿವೃತ್ತಿ ಹೊಂದಲಿದ್ದಾರೆ. ಈಗ ನಡೀತಿರುವಂತಹ ಕಾಲೇಜುಗಳು ಅತಿಥಿ ಉಪನ್ಯಾಸಕರನ್ನು ಮತ್ತು ಏನು ಮೊದಲೇ ಕಡಿಮೆ ಸಂಖ್ಯೆಯಲ್ಲಿ ಪ್ರಾಧ್ಯಾಪಕರು, ಖಾಯಂ ಪ್ರಾಧ್ಯಾಪಕರಿದ್ದಾರೆ, ಅವ್ರನ್ನ ಸಹಿತ ಡೆಪ್ಯುಟೇಷನ್ ಸರ್ಕಾರ ವಿಶೇಷ ಅಧಿಕಾರಿಗಳಾಗಿ ಇಂಥವ್ರನ್ನ ನೇಮಕ ಮಾಡಬಾರ್ದಂತ ಹೈಕೋರ್ಟ್ ಬಹಳ ಕ್ಲಿಯರ್ ಆಗಿ ಜಜ್ಮೆಂಟ್ ಕೊಟ್ಟಿದೆ. ಅಧ್ಯಕ್ಷರೇ, ಇಲ್ಲಿ ಹೈಕೋರ್ಟ್ ಏನು ಹೇಳ್ತದೆ ಮತ್ತು ಸರ್ಕಾರದ ಗೆಜೆಟ್ನಲ್ಲೂ ಹೇಳಿದ್ದಾರೆ, ಆಸ್ ಆನ್ ಅಡಾಕ್ ಆರ್ temporary arrangement even if such eligible professors were required to discharge such services as the registrar. In any case, utilization of their services and experience in the classrooms and research work would be at any time more appropriate than their work as registrar. ಯಾರು ಪ್ರಾಧ್ಯಾಪಕರು ತಮ್ಮ ಕೆಲಸ ಮಾಡಬೇಕಾಗಿದೆ ಅದನ್ನು ಮಾಡ್ತಾ ಇಲ್ಲ. ಮಾನ್ಯ ಸಚಿವರು ಇಲ್ಲಿ ಉತ್ತರ ಕೊಟ್ಟಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಒಟ್ಟು ಒಬ್ಬರನ್ನ ಮಾತ್ರ ನಾವು ಏನೋ ಇದನ್ನು ತಗೊಂಡಿದ್ದೀವಿ ಅಂತೇಳಿ. ಆದರೆ ನನ್ನ ನಮ್ಮಲ್ಲಿರುವಂಥ ಮಾಹಿತಿ ಪ್ರಕಾರ ಸುಮಾರು ಪ್ರಶ್ನೆ ಏನು ಇಲ್ಲ. ಪ್ರಶ್ನೆ ಅಧ್ಯಕ್ಷರೇ, ನಂದು ಬರೋಣನೆ ಯಾಕೆ ತಾವು ಸ್ವಲ್ಪ ಗಂಭೀರವಾಗಿ ಮೇಲೆ ಕೂತ್ರೆ ಪ್ರಶ್ನೆ ಬರಲಿ ಅನ್ಕೋತ ಕೂತ್ರೆ ನಾವು ಓಕೆ ಟಾಟಾ ಬಾಯ್ ಬಾಯ್ ಅನ್ಬೇಕಾಗ್ತದೆ. ಸ್ವಲ್ಪ ನನಗೆ ಸಮಯ ಕೊಡ್ರಿ. ನಾವು ಯಾಕಂದ್ರೆ ಅಷ್ಟು ವಿದ್ಯಾವಂತರಲ್ಲ, ಮುಗಿಬೇಕಲ್ಲ. ಯಾಕಂದ್ರೆ ಪ್ರಶ್ನೆ ಕೇಳಿ. ಈಗ ಕೊಡೋರಿಗೆ 20-25 ಮಿನಿಟ್ ನೀವು ಆ ಕಡೆ ನೋಡುವುದಿಲ್ಲ ಸಹಿತ. ಯಾರಿಗೆ ನೀವೇ ತಿಳ್ಕೋಬೇಕು ಅಟ್ಟೆ, ನಾವ್ ಹೇಳುವುದಿಲ್ಲ. ಯಾಕಂದ್ರೆ ಅಧ್ಯಕ್ಷರೇ, ಇಲ್ಲಿ ನೋಡಿ, ಕಾಲೇಜು ಶಿಕ್ಷಣ ಇಲಾಖೆನಲ್ಲಿ ಎಷ್ಟು ಖಾಲಿ ಅದ ಹುದ್ದೆ? ನಿರ್ದೇಶಕರ ಡೈರೆಕ್ಟರೇಟ್ ಆಫೀಸ್ನಲ್ಲೇ ನಿರ್ದೇಶಕರ ಹುದ್ದೆ ಖಾಲಿ. ಅಲ್ಲಿದೆ ಒಂದು ಹೆಚ್ಚುವರಿ ನಿರ್ದೇಶಕರು, ಜಂಟಿ ನಿರ್ದೇಶಕರು ಒಂದು ಖಾಲಿ, ಜಂಟಿ ನಿರ್ದೇಶಕರು ಒಂದು ಖಾಲಿ. ಎಲ್ಲಿ? ಡೈರೆಕ್ಟರೇಟ್ ಆಫೀಸ್ನಲ್ಲಿ. ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ಅಧ್ಯಕ್ಷರೇ ಮೈಸೂರಿನಲ್ಲಿ ಒಂದು ಖಾಲಿ. ಪ್ರಸ್ತುತ ಪ್ರಭಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ, ಅವರು ಡೆಪ್ಯುಟೇಷನ್ ತಗೊಂಡವರು. ಬೆಂಗಳೂರು ಒಂದು ಖಾಲಿ ಹುದ್ದೆ, ಪ್ರಸ್ತುತ ಪ್ರಭಾರ ಒಂದು. ಮಂಗಳೂರು ಒಂದು, ಅದೂ ಪ್ರಭಾರ. ಧಾರವಾಡ ಒಂದು, ಅದು ಪ್ರಭಾರ. ಶಿವಮೊಗ್ಗ ಅದೂ ಪ್ರಭಾರ. ಕಲಬುರಗಿ ಅದು ಪ್ರಭಾರ. ಒಟ್ಟು ಕಾಲೇಜುಗಳು 430, ಪ್ರಾಂಶುಪಾಲರ ಹುದ್ದೆಗಳು 430, ಖಾಲಿ ಹುದ್ದೆಗಳು 430. 430 ಹುದ್ದೆಗಳು ಯಾರನ್ನ ತಗೊಂಡಾರ? ಹಿರಿಯ ಉಪನ್ಯಾಸಕರನ್ನ ಅಲ್ಲಿ ಪ್ರಚಾರ ಮಾಡ್ಯಾರ. ಇವ್ರು ನಮ್ಮ ಸಚಿವರು ಹೇಳ್ತಾರೆ ಕೆಲವೊಂದು ಮಂದಿ ಕೋರ್ಟಿಗೆ ಹೋಗ್ಯಾರತ್ತೆ. ಕೋರ್ಟಿಗೆ ಯಾರು ಹೋಗ್ಯಾರ? ಯಾರು ಈಗೇನು ಡೆಪ್ಯುಟೇಷನ್ ಮ್ಯಾಗ ಪ್ರಿನ್ಸಿಪಾಲ್ ಅದಾರಲ್ಲ ಅಧ್ಯಕ್ಷರೇ, ಅವರು 10 ವರ್ಷ ಆಯ್ತು ಆ ಡೆಪ್ಯುಟೇಷನ್ ಇದ್ದಾರೆ. ಅವ್ರೇನ್ ಮಾಡಿದ್ರು? ಇವ್ರು ಕರೆದಂತ ಎಕ್ಸಾಮಿನೇಷನ್ದಲ್ಲಿ ಪಾಸ್ ಆಗಲಿಲ್ಲ, ಕೋರ್ಟ್ನಿಂದ ಹೋಗಿ ಸ್ಟೇ ತಗೊಂಡು ಬಂದ್ಬಿಟ್ಟು. ಯಾರು? ಅವರೇ. ಯಾರು ಅಂದ್ರೆ ಅಧ್ಯಕ್ಷರೇ, ಈ ರೀತಿ ಒಂದು ಸರ್ಕಾರ ಅವರೇ ಸುತ್ತೋಲೆ ಹೊಡಿಸ್ತಾರೆ. ಇವತ್ತೇನು ಸುತ್ತೋಲೆ ಅಲ್ಪಸಂಖ್ಯಾತ ನಿರ್ದೇಶನಾಲಯ ಏನಂತೇಳಿ ಅಲ್ಪಸಂಖ್ಯಾತರ ಇಲಾಖೆ ಆಡಳಿತಾತ್ಮಕ ಹುದ್ದೆಗಳಿಗೆ ಮತ್ತು ಇತರೆ ಉದ್ದೇಶಗಳಿಗೆ
ಬೋಧಕ ಸಿಬ್ಬಂದಿಗಳನ್ನು ಬಳಸಿಕೊಳ್ಳದಿರುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಯಾವುದೇ ಕಾರಣಕ್ಕೂ ಬೋಧಕ ಸಂಬಂಧಿಗಳನ್ನು ಬೋಧನೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಹುದ್ದೆಗಳಿಗೆ ನಿಯೋಜಿಸತಕ್ಕದ್ದಲ್ಲ. ಈ ವಿಷಯದಲ್ಲಿ ಮಾನ್ಯ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯವು ಬೆಂಗಳೂರು ಪೀಠವು ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಂಡಂತೆ ಆದೇಶ ನೀಡುತ್ತದೆ. ಏನು ಹೇಳ್ತಾರೆ ಅಧ್ಯಕ್ಷರೇ? ಅವ್ರು ಹೇಳ್ತಾರೆ ಡೈರೆಕ್ಟರ್ ಅಲ್ಪಸಂಖ್ಯಾತ ನಿರ್ದೇಶನದವರು ಇವ್ರನ್ನ ಯಾರನ್ನೂ ತಗೋಬೇಡ್ರಿ ಅಂದಾಗೂ ಸಹಿತ ಇವತ್ತು ಅಧ್ಯಕ್ಷರೇ ಸರ್ಕಾರ ಇನ್ನೊಂದು ಹೇಳ್ತದೆ, ಸಂವಿಧಾನ ಬಗ್ಗೆ ಬಹಳ ಮಾತಾಡ್ತಾರೆ. ನಮ್ಮ ಇಲ್ಲಿ ಇವರೇ ಸುತ್ತಲೇ ತೆಗಿತಾರೆ ಅಧಿಕಾರಿಗಳು. ಯಾರು? ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರು ಹಾಗೂ ಪ್ರಾಥಮಿಕ ಶಾಲಾ ಮತ್ತು ಪ್ರೌಢಶಾಲಾ ಶಿಕ್ಷಕರುಗಳನ್ನು ಬೋಧಕೇತರ ಕಾರ್ಯಗಳಿಗಾಗಿ ಬೇರೆ ಬೇರೆ ಕಚೇರಿಗಳಿಗೆ ನಿಯೋಜಿಸುವುದರಿಂದ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬಲಾರದ ನಷ್ಟ ಆಗುತ್ತದೆ, ವಿದ್ಯಾರ್ಥಿಗಳ ಸಂವಿಧಾನಾತ್ಮಕ ಹಕ್ಕಿಗೆ ಧಕ್ಕೆ ಉಂಟಾಗುತ್ತದೆ ಎಂಬ ಕಾರಣದಿಂದ ಈ ಬಗ್ಗೆ ಹಲವಾರು ಸರ್ಕಾರದ ಆದೇಶ ಮತ್ತು ಸುತ್ತೋಲೆಗಳನ್ನು ಹೊರಡಿಸಿ ಉಪನ್ಯಾಸಕರು ಶಿಕ್ಷಕರ ನಿಯೋಜನೆಯನ್ನು ನಿಷೇಧಿಸಲಾಗಿದೆ. ಇದಲ್ಲದೆ ನ್ಯಾಯಾಲಯವು ಈ ಕೆಳಗಿನಂತೆ ತೀರ್ಪು ನೀಡಿದೆ. ಮಾನ್ಯ ಉಚ್ಚ ನ್ಯಾಯಾಲಯವು ರಿಟ್ ಸಂಖ್ಯೆ ಸೋ ಕೆಳಗಿನಂತೆ ಬಹಳ ಕ್ಲಿಯರ್ ಆಗಿ ಏನು ಹೈಕೋರ್ಟ್ ಹೇಳಿದೆ ನಮ್ಮ ಅಧ್ಯಕ್ಷರೇ, ಇಷ್ಟೆಲ್ಲ ಸುತ್ತೋಲೆ ಅದಾವು. ಅಲ್ಲಿಂದ ಅಧ್ಯಕ್ಷರೇ ಇವತ್ತು ಎಷ್ಟು ಉಪ ಪ್ರಶ್ನೆ ಕೇಳ್ತೇನೆ. ಅದು ಈಗ ಪ್ರಶ್ನೆ ಕೇಳ್ಬೇಕಲ್ಲ? ಈಗ ಇಲ್ಲ, ಪ್ರಶ್ನೆನೇ ಕೇಳಕತ್ತೀನಿ. ಇದನ್ನ ಬಿಟ್ಟು ನಾ ಬೇರೆ ಬೇರೆ ಕಡೆ ಹೋಗಿಲ್ಲ. ಉತ್ತರ ಎಲ್ಲ ಬಂತು ನಿಮ್ಮಿಂದ. ನೇರವಾಗಿ ಹೆಂಗ ಎತ್ತಿನ ಗಾಣದ ಎತ್ತು ಕಟ್ಟಿರ್ತಾರೆ ಹಂಗ ಕುದುರೆಗೆ ಆಯ್ತು, ಎತ್ತಿಗೆ ಆಯ್ತು, ಹಂಗೆ ಹೋಗ್ಲಾಕತ್ತೀನಿ. ತಾವು ಹೀಗೆ ಈ ಕಡೆ ನೋಡ್ಲಾರ್ದೆ ಆ ಕಡೆ ನೋಡ್ರಿ. ಮಾನ್ಯ ಸಭಾಧ್ಯಕ್ಷರೇ, ಗೌರವಾನ್ವಿತ ಹಿರಿಯ ಸದಸ್ಯರು ಕೇಳಿರ್ತಕ್ಕಂಥ ಹಲವಾರು ವಿಚಾರ ಇವತ್ತು ಬಹಳ ವಾಸ್ತವಾಂಶದ ಹತ್ತಿರದಲ್ಲೇ ಇರತಕ್ಕಂಥ ವಿಚಾರ. ಪ್ರಾಂಶುಪಾಲರ ನೇಮಕಾತಿ ವಿಚಾರ ಸುಮಾರು 17-18 ವರ್ಷಗಳಿಂದ ನಾನಾ ಕಾರಣಗಳಿಗೆ ನಾನಾ ಸಂದರ್ಭದಲ್ಲಿ ನೇರ ನೇಮಕಾತಿ ಮಾಡಬೇಕಾ ಇಲ್ಲ ಇರ್ತಕ್ಕಂಥವರಿಗೆ ಪದೋನ್ನತಿ ಕೊಡಬೇಕಾ ಅಂತಕ್ಕಂಥ ವಿಚಾರದಲ್ಲಿ ಹಲವಾರು ಸಂದರ್ಭದಲ್ಲಿ ಗೊಂದಲಗಳಾಗಿ ಬಂತು. ಇದೆಲ್ಲ ಆದ ನಂತರ ಹಿಂದಿನ ಸರ್ಕಾರ 310 ಪ್ರಾಂಶುಪಾಲರ ನೇಮಕಾತಿಗೆ ಅನುಮತಿ ಕೊಟ್ಟಂತದ್ದು. ನಾವು ನಂತರ ನಮ್ಮ ಸರ್ಕಾರ ಬಂದ ಮೇಲೆ ನೇಮಕಾತಿಗೆ ಪರೀಕ್ಷೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರ ಪರೀಕ್ಷೆಯನ್ನ ಮಾಡಿಸಿ ನಂತರದ ದಿನದಲ್ಲಿ ಜ್ಯೇಷ್ಠತಾ ಪಟ್ಟಿಯನ್ನ ತಯಾರು ಮಾಡಿ ನಾವು ನಿರ್ದಿಷ್ಟವಾಗಿ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಕಳೆದ ವರ್ಷ ಅಂದ್ರೆ 2024 ಡಿಸೆಂಬರ್ ತಿಂಗಳಲ್ಲಿ ನೇಮಕಾತಿ ಆದೇಶ ಕೊಡಬೇಕಂತ ಸಂದರ್ಭದಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಏನು ಪ್ರಾಂಶುಪಾಲರ ಹುದ್ದೆಗೆ ಅರ್ಹರಿರ್ತಕ್ಕಂಥ ಅವರ ನೇಮಕಾತಿ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಏರ್ಪಡ್ತು. ಕಾರಣ ಏನಂದ್ರೆ 8 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರತಕ್ಕಂಥವರು ಕೆನೆ ಪದರಿನ ಒಳಗೆ ಬರ್ತಾರೆ ಅಂತಕ್ಕಂಥ ವಿಚಾರದಲ್ಲಿ ಆ ಸಂದರ್ಭದಲ್ಲಿ ನಾವು ಸರ್ಕಾರದಲ್ಲಿ ಯಾವ ರೀತಿ ಕ್ರಮ ತಗೋಬೇಕು ಅಂತ ಹೇಳಿ ಕಡೆಗೆ ಹಳೆ 2002ರಲ್ಲಿ ಇರ್ತಕ್ಕಂಥ ಆದೇಶಗಳನ್ನ ಆ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಒಳಪಡ್ತಾ ಇದ್ದಂತ ಹಿಂದುಳಿದ ವರ್ಗದ ಇಲಾಖೆಯಲ್ಲಿ ನಾವು ಆ ಒಂದು ಆದೇಶ ಪ್ರತಿಗಳನ್ನ ಪಡ್ಕೊಂಡು ಅದಕ್ಕೆ ವಿನಾಯಿತಿ ಇರ್ತಕ್ಕಂಥದ್ದನ್ನ ನಾವು ಅದನ್ನ ತಗೊಂಡು ಇದರಲ್ಲಿ ದಾಖಲಾತಿ ಪರಿಶೀಲನೆ ಮಾಡತಕ್ಕಂಥ ಸಿಂಧುತ್ವವನ್ನ ಪಡಿತಕ್ಕಂಥದಕ್ಕೆ ಇಲ್ಲಿ ಕಂದಾಯ ಇಲಾಖೆಗೆ ನಾವು ಒಂದು ಪತ್ರವನ್ನ ಮತ್ತು ಡಿಪಿಆರ್ಗೆ ಬರೆದ್ವಿ. ಈಗ ಅವರಿಗೆ ಕೇವಲ ಜಾತಿ ಪ್ರಮಾಣ ಪತ್ರ ಕೊಡಬೇಕು, ಆದಾಯ ಮಿತಿಯನ್ನ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಕೊಡಬೇಕು ಅಂದಾಗ ಈ ಒಂದು ವ್ಯವಹಾರ ಇವತ್ತು ಆ ಇಲಾಖೆಗಳಲ್ಲಿ ನಮಗೆ ನಿರ್ದಿಷ್ಟವಾಗಿ ಅವರು ಯಾವುದೇ ರೀತಿ ಅವರು ಅದಕ್ಕೆ ಮಾಹಿತಿಯನ್ನ ಕೊಡದೇ ಇರತಕ್ಕಂಥದ್ದು. ಈಗ ಮತ್ತೆ ಅದನ್ನ ಹಿಂದುಳಿದ ವರ್ಗದ ಇಲಾಖೆಗೆ ಕಂದಾಯ ಇಲಾಖೆಯಿಂದ ಹಿಂದುಳಿದ ವರ್ಗದ ಇಲಾಖೆಗೆ ವರ್ಗಾಯಿಸಿದ್ದಾರೆ. ನಾವೇನಿದ್ರು ನಾವು ದಾಖಲಾತಿ ಕೊಡುವಂತದ್ದು ಅವ್ರು ಏನ್ ಸೂಚನೆ ಕೊಡ್ತಾರೆ ಆ ರೀತಿ ಮಾಡ್ತೀವಿ ಅಂತಕ್ಕಂಥದ್ದು. ಅದಕ್ಕೆ ಈಗಾಗಲೇ ನಮ್ಮ ಅಧಿಕಾರಿಗಳು ಹಲವಾರು ಬಾರಿ ಅವರ ಇಲಾಖೆಗಳ ಜೊತೆ ಚರ್ಚೆ ಮಾಡಿದ್ದಾರೆ. ನಾನು ಕೂಡ ಈಗ ಅದನ್ನ ಬೇಗ ಆದಷ್ಟು ತ್ವರಿತವಾಗಿ ಈಗ ಅದನ್ನ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳ ಜೊತೆ ಸಭೆಯನ್ನ ಮಾಡಿ ಬೇಗ ಇದಕ್ಕೆ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಸಿಂಧುತ್ವವನ್ನ ಮಾಡಿ ನಾವು ಆದಷ್ಟು ಶೀಘ್ರದಲ್ಲೇ ನೇಮಕಾತಿ ಮಾಡತಕ್ಕಂತ ಒಂದು ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದೀನಿ. ಗೌರವಾನ್ವಿತ ಸದಸ್ಯರು ಹೇಳಿದಾಗೆ ಈಗ ಬೋಧಕರ ಸಂಖ್ಯೆ ಕಮ್ಮಿ ಇದೆ, ಬೇರೆ ಬೇರೆ ಇಲಾಖೆಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಈಗ ಹಿಂದಿನಿಂದ ಬಂದಿದೆ. ಈಗ ಹಿಂದಿನ ಹಳೆ ಏನೋ ಸಚಿವರಾಗಿದ್ದಂಥವ್ರು ಇಲ್ಲಿದ್ದಾರೆ. ಹಿಂದೆ ಈಗ ಇಲ್ಲಿ ನಮ್ಮಲ್ಲಿ ವಿವಿಧ ಘಟಕಗಳಿದ್ದಾವೆ. ನಮ್ಮ ಹೈಯರ್ ಎಜುಕೇಶನ್ ಕೌನ್ಸಿಲ್ ಇದೆ, UECMS ಇದೆ. ಅಲ್ಲಿ ಕೆಲವರು
ನಾವು ಬೋಧಕರನ್ನ ಅಲ್ಲಿ ತರ್ತಕ್ಕಂಥದ್ದಕ್ಕೆ, ಅಲ್ಲಿ ವಿಶೇಷ ಕೆಲಸಗಳನ್ನ ಮಾಡುವಂತದ್ದಕ್ಕೆ ತೆಗೆದುಕೊಂಡಿದ್ದೀವಿ. ಬೇರೆ ಬೇರೆ ಪೋಸ್ಟ್ಗಳು ಖಾಲಿ ಇದಾವೆ ಅಂತ ಹೇಳಿದರೆ ಅದು ಎಲ್ಲ ಕಡೆ ಇವತ್ತು ಖಾಲಿ ಇರತಕ್ಕಂಥದ್ದು ರಾಜ್ಯದಲ್ಲಿ ಇದೆ. ಆದ್ರೆ ಈಗ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಆಯವ್ಯಯದಲ್ಲಿ 2,000 ಹುದ್ದೆಗಳನ್ನ ಬೋಧಕರ ನಮ್ಮ ತಾಂತ್ರಿಕ ಮತ್ತು ನಮ್ಮ ಕಾಲೇಜ್ ಶಿಕ್ಷಣ ಇಲಾಖೆಗೆ ತುಂಬತಕ್ಕಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ ಅದರಲ್ಲೂ ನಾವು ಮಾಡ್ತಕ್ಕಂಥದ್ದು. ಆದ್ರೆ ಒಂದು ವಿಚಾರ ಏನಾಗಿದೆ, ನಾನು ಬಹಳಷ್ಟು ಜನ ಶಾಸಕರು ಮತ್ತು ನಮ್ಮ ಮಂತ್ರಿ ಸ್ನೇಹಿತರಿಗೆ ಕೆಟ್ಟವನಾಗ್ಬಿಟ್ಟಿದ್ದೀನಿ. ಈಗೇನು ನಮ್ಮ ಹಿಂದಿನ ಸಚಿವರು ಒಂದು ಕೌನ್ಸಿಲಿಂಗ್ ಪದ್ಧತಿಯನ್ನ ತಂದಿದ್ರು, ಅದನ್ನ ನಾವು ಮುಂದುವರಿಸ್ತಾ ಇದೀವಿ. ಟ್ರಾನ್ಸ್ಫರ್ ವಿಚಾರದಲ್ಲಿ ಕೌನ್ಸಿಲಿಂಗ್ ಪದ್ಧತಿಯನ್ನ, ಅದರಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ತಂದು ನಮ್ಮ ಮುಂದೆ ಇಡ್ತಾರೆ. ಆರೋಗ್ಯದ ಸಮಸ್ಯೆಗಳನ್ನು ತರ್ತಾರೆ. ಅದಕ್ಕೂ 1% ಅವಕಾಶ ಇತ್ತು. ಅದರಲ್ಲಿ ಆಗದೆ ಇರತಕ್ಕಂಥವ್ರು ಕೂಡ ಬಂದು ಅವರಿಗೆ ಆ ತರ ಸಮಸ್ಯೆ ಇದೆ, ನೀವು ಅವ್ರ ಡೆಪ್ಯುಟೇಷನ್ ಕೊಡಿ, ಮತ್ತೊಂದು ಕೊಡಿ ಅಂತ. ನಾನು ಬಹಳಷ್ಟು ಅದಕ್ಕೆ ನನ್ನ ಅಂದೇ ಆದಂತ ಒಂದು ಸ್ಪಷ್ಟವಾದಂತ ಅವರ ಒಂದು ಇದನ್ನ ನಾನು ಇಲ್ಲ ಆಗ್ಲಿಕ್ಕೆ ಕಷ್ಟ ಇದೆ. ನಮಗೆ ಬಹಳಷ್ಟು ಕಾಲೇಜುಗಳಲ್ಲಿ ಒಂದಿಬ್ರು ಕೂಡ ರೆಗ್ಯುಲರ್ ಸ್ಟಾಫ್ ಫ್ಯಾಕಲ್ಟಿ ಇಲ್ಲ, ಎಲ್ಲರೂ ಅತಿಥಿ ಉಪನ್ಯಾಸಕರು ಆಗ್ತಾರೆ ಅಂತಕ್ಕಂಥದ್ದನ್ನು ನಾನು ಅವ್ರ ಗಮನ ತಂದಿದ್ದೀನಿ. ಕೆಲವರು ಬೇರೆ ಇಲಾಖೆಗೆ ನಮ್ಮನ್ನ ಕೊಡಿ, ಓವಡಿ ಕೊಡಿ, ಮತ್ತೊಂದು ಕೊಡಿ ಅಂತಕ್ಕಂಥ ಒತ್ತಡಗಳು ಬಹಳಷ್ಟು ಇದೆ ಸರ್. ಯಾಕಂದ್ರೆ ನಿಮಗೂ ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು. ತಾವು ಕೂಡ ಜಾಗದಲ್ಲಿದ್ರೆ ಗೊತ್ತಾಗುತ್ತೆ. ನಾನಂತೂ ಬಹಳ ಕೆಲವರು ನಿನ್ನ ಹತ್ರ ಏನ್ ಬಂದ್ ಕೇಳಿದ್ರು ಇಲ್ಲ ಅಂತ ಹೇಳ್ತೀಯ ಅಂತಕ್ಕಂಥದ್ದಿದೆ. ನಮ್ಮ ಸದಸ್ಯರು ಹೇಳ್ತಾ ಇರ್ತಕ್ಕಂಥದ್ದು ಬಹಳ ಸೂಕ್ಷ್ಮವಾದಂತ ವಿಚಾರ. ಅದರಿಂದ ಇವೆಲ್ಲ ಒತ್ತಡಗಳ ನಡುವೆ ಕೂಡ ನಾವು ಇದಕ್ಕೊಂದು ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು. ಬೋಧಕರು ಇವತ್ತು UGC ಸ್ಕೇಲ್ ತೆಗೆದುಕೊಳ್ತಾರೆ, ಬೋಧನೆ ಕೆಲಸ ಮಾಡಬೇಕು, ಅದು ಬಿಟ್ಟು ಬೇರೆ ಕೆಲಸ ಮಾಡಬಾರ್ದು ಅಂತಕ್ಕಂಥದ್ದಕ್ಕೆ ನಮ್ಮ ಶಕ್ತಿ ಮೀರಿ ಇವತ್ತು ಅದು ತಡೀತಕ್ಕಂಥ ಕೆಲಸ ಮಾಡಿದೀವಿ. ಅದರಿಂದ ಅವ್ರು ಹೇಳ್ತಾ ಇರ್ತಕ್ಕಂಥ ವಿಚಾರ ಪ್ರಮುಖವಾಗಿರ್ತಕ್ಕಂಥದ್ದು ಪ್ರಾಂಶುಪಾಲರ ನೇಮಕಾತಿ. ಅದನ್ನು ಆದಷ್ಟು ತ್ವರಿತವಾಗಿ ಆ ಸಮಸ್ಯೆಯನ್ನು ಬಗೆಹರಿಸಿ ನಾವು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಗೌರವಾನ್ವಿತ ಅಧ್ಯಕ್ಷ, ಎಲ್ಲ ಪ್ರಶ್ನೆ ಉತ್ತರ ಮಾನ್ಯ ಸಚಿವರು ಹೇಳಿದ್ರು. ನನ್ನ ಈ ಪ್ರಶ್ನೆಗೆ ಎಷ್ಟು ಜನರನ್ನ ಪ್ರಾಂಶುಪಾಲರನ್ನ ಬೇರೆ ಇಲಾಖೆಗೆ ತಗೊಂಡಿರುತ್ತೇಳಿ. ಇವರು ಒಬ್ಬರ ಯಾವುದೋ ಮೈಸೂರದ್ದು ಡಾಕ್ಟರ್ ರವಿ ಕನ್ನಡ ಸಹ ಪ್ರಾಧ್ಯಾಪಕರು ಇವರನ್ನು ಸರ್ಕಾರದ ಇದಕ್ಕೆ ತಗೊಂಡಿವಿ ಅಂತೇಳಿ ಹೇಳಿದ್ದಾರೆ. ಆದ್ರೆ ನಮಗೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬಂದಂತ ಪ್ರಕಾರ ಅಧ್ಯಕ್ಷರೇ ಎಷ್ಟು ಮಂದಿ ಡೆಪ್ಯುಟೇಷನ್ ಹೋಗ್ಯಾರಂದ್ರೆ, ಪ್ರಾಂಶುಪಾಲರು ಭಾಗ್ಯಶ್ರೀ ಕುಂಬಾರು, ಸಣ್ಣಬಸಪ್ಪ ಶಿವಮೊಗ್ಗ, ಶಿಲ್ಪಾ ಹಾಸನು, ಪ್ರಶಾಂತ್ ಪೂಜಾರಿ ವಿಜಯಪುರ, ವಿಠೋಬಾ ಒಣಕುಂಡಿ ಬಳ್ಳಾರಿ, ಮಧುಶ್ರೀ ಮಂಡ್ಯ, ಪ್ರಕಾಶ್ BM ಚಾಮರಾಜನಗರ, ಕಾಂತರಾಜು ಚಿತ್ರದುರ್ಗ, ಮುರಳಿ ಸಹಾಯಕ, ಶಿವಕುಮಾರ್. ನೋಡಿ ಅಧ್ಯಕ್ಷ, ಇದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಧ್ಯಾಪಕರನ್ನ BSc ಮತ್ತು BA ಡಿಗ್ರಿ ಕಾಲೇಜಿಗೆ ಹಾಕೋದು. ಆ ಇಂಜಿನಿಯರಿಂಗ್ ಕಾಲೇಜಕ್ಕೆ ಈ ಬ್ಯಾಚುಲರ್ ಆಫ್ ಆರ್ಟ್ಸ್ಗೆ ಏನ್ ಸಂಬಂಧ? ಅವ್ರಿಗೇನಾದ್ರೂ ಅದ್ರ ಬಗ್ಗೆ ಏನಾದ್ರೂ ಪ್ರಶ್ನೆ ನಾ ಹೇಳ್ತಾ ಇರೋದು ಇದನ್ನ ನೀವು ಒಂದು ಕಡೆ ಹೇಳ್ತೀರಿ ಸರ್ಕಾರ ನಾವು ಮದ್ರಸಾಗಳನ್ನು ಉನ್ನತೀಕರಣ ಮಾಡ್ತೀವಿ, ಉರ್ದು ಶಾಲೆಗಳನ್ನ. ಅರೇ ಮೊದಲು ನಮ್ಮ ಶಿಕ್ಷಣ, ನಮ್ಮ ಡಿಗ್ರಿ ಕಾಲೇಜ್ಗಳನ್ನ, ನಮ್ಮ ಪ್ರಾಥಮಿಕ ಕನ್ನಡ ಶಾಲೆಗಳನ್ನ ನೀವು ಬಿಟ್ಟು ಯಾವ್ದಾವ್ದಕ್ಕೂ ಅನುದಾನ ಕೊಡ್ತಿದ್ರಿ. ನೀವು ಅದನ್ನ ಬಿಟ್ಟು ಮೊದಲ ಆದ್ಯತೆ ನಿಮ್ಗೆ ಯಾವ್ದಿರ್ಬೇಕು? ಪ್ರಾಥಮಿಕ ಕನ್ನಡ ಶಾಲೆಗಳು. ನಿಮ್ಮ ಆದ್ಯತೆ ಯಾವಿರ್ಬೇಕು? ಡಿಗ್ರಿ ಕಾಲೇಜುಗಳು. ಯೂತ್ನ ಬಿಟ್ಟು ಬೇರೆ 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 ನೀವು ಈ ರಾಜ್ಯದಲ್ಲಿ ಏನು ಹಣ ಹಾಕ್ತಾ ಇದ್ರಿ. ಇವತ್ತು ಫೈನಾನ್ಸು, ನಮ್ಮ ಆರ್ಥಿಕ ಇಲಾಖೆದಂತರೂ ಒಂದು ಕಾಮನ್ ಡೈಲಾಗ್ ಇದೆ, ಆರ್ಥಿಕ ಲಭ್ಯತೆಯ ಅನುಗುಣವಾಗಿ ಪರಿಶೀಲಿಸಲಾಗುವುದು. ಮುಗೀತು, ಅವ್ರ ಕೆಲಸನೇ ಮುಗೀತು. ಅವ್ರೇನು ಆರ್ಥಿಕ ಇಲಾಖೆ ನೀವು ಬೇಕಾದ ಫೈಲ್ ಕಳಿಸ್ರಿ, ಆದ್ರೆ ತಮಗೆ ಬೇಕಾಗಿತ್ತ ತಿಳ್ಕೊರಿ. ಅದು ಎಲ್ಲಾ ಕಾನೂನುಗಳನ್ನು ಮೀರಿ ಬೇಕಾದಾಗಲಿ ಮುಖ್ಯಮಂತ್ರಿಗಳ ಸಮೀಪರವರು ಫೈನಾನ್ಸ್ ಸೆಕ್ರೆಟರಿ ಇರ್ತಾರೆ, ಅವರಿಬ್ರು ಏನ್ ರಾತ್ರಿ ಮಾತಾಡ್ತಾರೆ, ಅವಕ್ಕೆಲ್ಲ ಇಲಾಖೆಗೆ ಹೋಗಿ. ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ವರ್ಷಕ್ಕ CRF ಫಂಡ್ ಕರ್ನಾಟಕ ಬರೋದು 500 ಕೋಟಿ. ಆ ಫೈನಾನ್ಸ್ ಇಲಾಖೆದವ್ರು ಕೇಳ್ರಿ, 5,000 ದಿಂದ 6,000 ಕೋಟಿ ರೂಪಾಯಿ ಬಾಕಿ ಅದಕ್ಕೆ ಕೊಡ್ತಾರೆ. ಇಂಥ ಶಿಕ್ಷಣಕ್ಕಾಗಿ ಡಿಗ್ರಿ ಕಾಲೇಜುಗಳಿಗೆ ಅನುದಾನ ಸಿಗ್ತಾ ಇಲ್ಲ, ನೇಮಕಾತಿ ಆಗ್ತಾ ಇಲ್ಲ, ಇದ್ದ ಪ್ರಾಧ್ಯಾಪಕರನ್ನ ಬೇರೆದಕ್ಕೆ ಬಳಸ್ಕೋತಾ ಇದ್ದೀರಿ. ಹಂಗಾದ್ರೆ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಇರುವಂತ ರಾಜ್ಯ ಅಂತೇನಿತ್ತು, ಅದನ್ನ ನೀವು ಹೋಗಿ ಒಂದು ಮದ್ರಸಾಗಳನ್ನ ಈ ರಾಜ್ಯ ಮಾಡ್ಲಕತ್ತ ನನ್ನ ನೇರವಾದಂತ ಆರೋಪ. ಅಧ್ಯಕ್ಷ ಒಂದೇ ನಿಮಿಷ. ಅಧ್ಯಕ್ಷ ಸಚಿವರೇ ಒಂದ್ ನಿಮಿಷ. ಯಾರು ಅಧ್ಯಕ್ಷರೇ ನಾನ್ ಸಚಿವನಾಗಿದ್ದಾಗ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ 396 ಜನಕ್ಕೆ ಹಣಕಾಸು ಇಲಾಖೆ ಅನುಮತಿ ಪಡೆದು
418 ಪದವಿ ಕಾಲೇಜುಗಳಿದ್ದು ಅಧ್ಯಕ್ಷರೇ. ಕೆಇಎಗೆ ಮೆರಿಟ್ ಮೇಲೆ ಮಾಡಲಿಕ್ಕೆ ಅಂತೇಳಿ ಲೀಗಲ್ ಅಕೌಂಟ್ ಮಾಡಲಿಕ್ಕೆ ಅಂತ ಕಳಿಸಿದ್ದು. ಅದಾದ್ಮೇಲೆ ಯಶವಂತ ನಾರಾಯಣ ಕೂಡ ಮಂತ್ರಿ ಆಗಿದ್ರು. ಈಗಲಾದ್ರೂ ಕೂಡ ಅಷ್ಟು ವರ್ಷಗಳಿಂದ ಏನು ಬಹಳ ಕಾಲದಿಂದ ಕೂಡ ಪ್ರಿನ್ಸಿಪಾಲ್ಗಳೇ ಇಲ್ಲದೆ ಲೆಕ್ಚರರ್ಗಳ ಕೈಲಿ ಇನ್ಚಾರ್ಜ್ ಪ್ರಿನ್ಸಿಪಾಲ್ ಮಾಡಿ ನಡ್ಸ್ಕೊಂಡ್ ಬಂದಿದ್ದಾರೆ ಕಾಲೇಜ್ಗಳನ್ನ, ಪದವಿ ಕಾಲೇಜ್ಗಳನ್ನ. ದಯಮಾಡಿ ನೆಕ್ಸ್ಟ್ ದಿವಸದಲ್ಲಿ ಇದನ್ನ ಮಾಡ್ತೀರಿ ಅಂತಕ್ಕಂಥ ಒಂದು ಅಶ್ಯೂರೆನ್ಸ್ ಅನ್ನ ಮಂತ್ರಿಗಳು ಕೊಡಬೇಕು ಅಂತ ಹೇಳಿ ದಯಮಾಡಿ ತಮ್ಮ ಮೂಲಕ ಮನವಿ ಮಾಡ್ತೇನೆ ಅಧ್ಯಕ್ಷರೇ. ನಿರ್ದಿಷ್ಟವಾಗಿ ಹೇಳಿ ಮಾನ್ಯ ಅಧ್ಯಕ್ಷರೇ, ಈಗ ಗೌರವಾನ್ವಿತ ಯತ್ನಾಳ್ ಸಾಹೇಬ್ರು ಪ್ರಶ್ನೆ ಉತ್ತರ ಸಾಕು. ಪ್ರಶ್ನೆ ಒಂದು ಬಹಳ ಬಹು ಮುಖ್ಯವಾಗಿರ್ತಕ್ಕಂಥದ್ದು. ಆದ್ರೆ ಬೇರೆ ಬೇರೆದು ಅವರು ಮನಸ್ಸಲ್ಲಿ ಇರುವಂತದ್ದು ಹೇಳ್ಬೇಕು ಅಂತ ಹೇಳಿದರೆ ಬಹುಶಃ ಅವ್ರು ಬೇರೆ ಸಂದರ್ಭದಲ್ಲಿ ಅದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಈ ಡೆಪ್ಯುಟೇಷನ್ ವಿಚಾರದಲ್ಲಿ ಹಿಂದೆ ಕೂಡ ಸರ್ಕಾರದಲ್ಲಿ ಮಾಡಿದ್ರು. ನಾವು ಮೊನ್ನೆ ಸುಮಾರು ಜನರನ್ನ ನಾವೆಲ್ಲ ಕ್ಯಾನ್ಸಲ್ ಮಾಡಿದ್ವಿ. ಸಚಿವರೇ, ಡೆಪ್ಯುಟೇಷನ್ ತಪ್ಪಬೇಕು ಅಂದ್ರೆ ಅಪಾಯಿಂಟ್ ಮಾಡಬೇಕು, ಮಾಡಿ ಉತ್ತರ ಕೊಡ್ಲಿ, ಉತ್ತರ ಬರಲಿ. ಈಗ 1242 ಜನ ಸಹಾಯಕ ಪ್ರಾಧ್ಯಾಪಕರದು ನೇಮಕಾತಿ ಪ್ರಕ್ರಿಯೆ ಎಲ್ಲ ತಮಗೂ ಗೊತ್ತಿದೆ. 2021ರಲ್ಲಿ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು. ನಾವು ಕಳೆದ ವರ್ಷ ಒಂದೇ ದಿವಸ ಕೌನ್ಸಿಲಿಂಗ್ ಮಾಡಿ ಅದೇ ರಾತ್ರಿ ನೇಮಕಾತಿ ಆದೇಶವನ್ನು ಕೊಟ್ಟಿದ್ದೀರಿ. ಇಡೀ ಉನ್ನತ ಶಿಕ್ಷಣ ಇಲಾಖೆ ಚರಿತ್ರೆಯಲ್ಲಿ ಯಾರೂ ಮಾಡಿಲ್ಲ. ಒಂದೇ ದಿವಸ ಆನ್ಲೈನ್ ಕೌನ್ಸಿಲಿಂಗ್ ಮಾಡಿ ಅಪಾಯಿಂಟ್ಮೆಂಟ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಅದಕ್ಕೆ ಗೊಂದಲಕ್ಕೆ ಕಾರಣ ಯಾರು? ಹಿಂದಿನ ಸರ್ಕಾರದಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಅವರು ಹೊರಡಿಸಿದಂತ ನೋಟಿಫಿಕೇಶನ್ ಫೈನಲ್ ಡ್ರಾಫ್ಟ್ ಮೆರಿಟ್ ಲಿಸ್ಟ್ ಆದ ಮೇಲೆ ಹೊಡೆದಂತ ವಿಚಾರದಲ್ಲಿ ಇವತ್ತು ಎಲ್ಲಿ ಕೆಎಟಿ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಇವೆಲ್ಲ ಸಮಸ್ಯೆ ಉದ್ಭವ ಆಯಿತು. ಇವೆಲ್ಲದರ ನಡುವೆ ನಾವು ಬಹಳ ಪ್ರಾಮಾಣಿಕವಾಗಿ ಅದನ್ನೆಲ್ಲ ಪರಿಹರಿಸಿ ನಾವು ಇನ್ನು ಹೈದರಾಬಾದ್ ಕರ್ನಾಟಕದ ನೇಮಕಾತಿ ಆಗದೆ ಇರತಕ್ಕಂಥ ಸಹಾಯಕ ಪ್ರಾಧ್ಯಾಪಕರದ್ದು ಇನ್ನ ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಅದನ್ನು ಹೊರತುಪಡಿಸಿ ಉಳಿದಂತವರಿಗೆ ನೇಮಕಾತಿ ಮಾಡುವಂತ ಕೆಲಸ ಮಾಡಿದೀವಿ. ಏನೇನು ಗೊಂದಲಗಳು ಸೃಷ್ಟಿಯಾಗಿತ್ತು ಹಿಂದೆ ಅವನ್ನೆಲ್ಲ ನಿವಾರಿಸಿಕೊಂಡು ಇವತ್ತು ನಾವು ಒಂದು ಹಂತಕ್ಕೆ ತಂದಿದ್ದೀವಿ. ಸನ್ಮಾನ್ಯ ಜಿ ಟಿ ದೇವೇಗೌಡರು ಹಿರಿಯರು ಹೇಳಿದ್ದಾರೆ, ನಾವೀಗ ಇದೊಂದೇ ನಮಗೆ ಸಮಸ್ಯೆ ಇರ್ತಕ್ಕಂಥದ್ದು ಕೆನೆ ಪದರದ್ದು. ಆ ಕೆನೆ ಪದರದನ್ನ ನಾವು ಆದಷ್ಟು ತ್ವರಿತವಾಗಿ ಮಾಡ್ತೀವಿ. ಇನ್ನೆಲ್ಲ ರೆಡಿ ಇದೆ ನಮ್ಮ ಹತ್ರ, ಪ್ರತಿಯೊಂದು ನಮ್ಮ ಹತ್ರ ಇದೆ. ಅದು ಆಗುತ್ತೆ ಕೂಡಲೇ ಅವ್ರ ಹತ್ರ ಸಿಂಧುತ್ವ ತಗೊಂಡು ನಾವು ನೇಮಕಾತಿಯನ್ನ ಮಾಡ್ತಕ್ಕಂಥದ್ದಕ್ಕೆ ನಾವು ಬದ್ಧವಾಗಿದ್ದೀವಿ. ನೀವೇನ್ ಕಳಕಳಿಯನ್ನ ವ್ಯಕ್ತಪಡಿಸಿದ್ವಿ ಖಂಡಿತ ಅದು ಒಪ್ತೀನಿ. ಅಷ್ಟೇ ಕಳಕಳಿ ನಮ್ಮ ಸರ್ಕಾರಕ್ಕಿದೆ. ಅದನ್ನ ಮಾಡ್ತಕ್ಕಂಥ ಬದ್ಧತೆ ಮತ್ತು ಅದರ ಪ್ರಾಮಾಣಿಕವಾಗಿ ಸಮಸ್ಯೆಗಳ ನಿವಾರಣೆ ಮಾಡಿ ಖಂಡಿತ ಮಾಡ್ತೀವಿ. ಅಧ್ಯಕ್ಷರೇ, ಈ ಪ್ರಾಧ್ಯಾಪಕರನ್ನ ಬೇರೆ ಬೇರೆ ಇಲಾಖೆಗೆ ನೀವು ಡೆಪ್ಯುಟೇಷನ್ ಕೊಟ್ಟಿದ್ರಿ, ಅದನ್ನ ವಾಪಸ್ ಯಾವಾಗ ತಗೋತೀರಿ? ಇದೊಂದು ಕೆಟ್ಟ ಚಾಳಿ ಬೆಳೆದ್ಬಿಟ್ಟಿದೆ ಸರ್ಕಾರದಲ್ಲಿ. ಪೊಲೀಸ್ ಇನ್ಸ್ಪೆಕ್ಟರ್ಗಳನ್ನ ಸಬ್ ರಿಜಿಸ್ಟ್ರಿಗೆ ನೇಮಿಸುವುದು, ಅಲ್ಲಿಂದ ಏನು ಪಶುವೈದ್ಯಕೀಯ ಡಾಕ್ಟರ್ಗಳನ್ನ ತಾಲೂಕಾ ಡೆವಲಪ್ಮೆಂಟ್ ಇಒ ಅಂತೇಳಿ ನೇಮಿಸುವುದು. ಹಂಗಾದ್ರೆ ಸರ್ಕಾರದಲ್ಲಿ ಶಿಕ್ಷಣಕ್ಕೇನು ಮಹತ್ವನೇ ಇಲ್ವಾ? ಏನ್ ಬೇಕಾದಂಗೆ ಮಾಡೋದು ನಡೀತದ? ಯಾವ್ಯಾವ ಇಲಾಖೆಗಳಿಗೆ ಅಂತ ನಾವು ಬೇರೆ ಇಲಾಖೆಗಳಿಗೆ, ನಿಮ್ಮ ಇಲಾಖೆ ಬೇರೆಯಲ್ಲಿ ಹೋಗಿದ್ದೆ ಯಾವ್ದು ಇನ್ನೂ ತರ್ತೀರಿ? ಇಲ್ಲ, ಈಗ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ನಾವು ನೋಡಿ, ಈಗ ಹಿಂದೇನು ಕೊಟ್ಟಿರ್ತಕ್ಕಂಥದ್ದು ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನಾವು ಬಹಳಷ್ಟು ಅದಕ್ಕೆ ನಾನು ಒತ್ತಡ ಬಂದರೂ ಕೂಡ ಅದಕ್ಕೆ ನಾನು ಒಪ್ತಾ ಇಲ್ಲ. ನಾನು ಬಹಳಷ್ಟು ಅದಕ್ಕೆ ನಾನು ವಿರೋಧ ಮಾಡ್ತಾ ಇದ್ದೀನಿ.